ನಮಸ್ಕಾರ. ಇಲ್ಲಿ ನಾನು ಸೋಯಾ ಚಂಕ್ಸಿಂದ ಇವತ್ತು ಮಂಚೂರಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೋಯಾ ಚಂಕ್ಸ್ನ 2 hours ಬಿಫೋರ್ ಸೋಕ್ ಮಾಡಿಟ್ಟಿದ್ದೆ. ಇದನ್ನು ಚೆನ್ನಾಗಿ ನೀರು ಸ್ಕ್ವೀಸ್ ಮಾಡಿ ತೆಗಿಬೇಕು. 2 ಸರಿ ಸೋಯಾ ಚಂಕ್ಸ್ನ ತೊಳೆದ್ಬಿಟ್ಟು ಆಮೇಲೆ ಸೋಕ್ ಮಾಡಿದ್ದೆ. ಈ ಥರ ಫುಲ್ ನೀರು ಸ್ಕ್ವೀಸ್ ಮಾಡಿ ಇದರಲ್ಲಿ ಇಟ್ಕೋಬೇಕು. ಇಲ್ಲಿ ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. 2 ಕಪ್ ಅಷ್ಟು ಎಣ್ಣೆ ಇದೆ. ಇದು ಸೋಯಾ ಚಂಕ್ಸ್ ಸ್ಕ್ವೀಸ್ ಮಾಡಿ ತೆಗೆದಿದ್ವಲ್ಲ, ಅದಕ್ಕೆ ಉಪ್ಪು, ಖಾರ, ಅರಿಶಿನ ಮತ್ತು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕ್ರಿಸ್ಪಿನೆಸ್ ಇರುತ್ತೆ. ನೀವು ಮೈದಾ ಪ್ರಿಫರ್ ಮಾಡಿದರೆ ಮೈದಾನೂ ಹಾಕ್ಬೋದು, ನಾನು ಹಾಕಿಲ್ಲ. ಉಪ್ಪು, ಖಾರ ಮತ್ತು ಇದು ಅದ್ರಕ್ ಲಸನ್ ಪೇಸ್ಟ್, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೋಯಾ ಚಂಕ್ಸ್ ಎಲ್ಲ ಮ್ಯಾರಿನೇಟ್ ಆಗಿದೆ. ಇದನ್ನು ಇವಾಗ ಫ್ರೈ ಮಾಡೋಣ, ಡೀಪ್ ಫ್ರೈ. ಹೈ ಫ್ಲೇಮಲ್ಲೇ ಫ್ರೈ ಮಾಡಿಬಿಡಿ. ಇವಾಗ ಇದು ಕ್ರಿಸ್ಪಿಯಾಗಿದೆ ನೋಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು, ನಾವು ಇದು ಮಾಡ್ಕೊಂಡಿದ್ದಲ್ಲ, ಮಂಚೂರಿ ಕಲಿಸ್ಕೊಂಡಿದ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಡ್ತಾಯಿದ್ದೀವಿ. ಉಳಿದಿರೋ ಹಿಟ್ಟಿಗೆ ಒಂದು ಸ್ವಲ್ಪ ಸಾಸ್, ಟೊಮ್ಯಾಟೊ ಸಾಸ್ ಮತ್ತು ಸ್ವಲ್ಪ ಸೋಯಾ ಸಾಸು, ವಿನೆಗರ್, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫ್ರೈಡ್ ಎಣ್ಣೆ ಇತ್ತಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಚಿಲ್ಲೀಸ್ ಹಾಕೋಣ ಮತ್ತು ಆನಿಯನ್. ಇದಕ್ಕೆ ಇವಾಗ ಈ ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಬೇರೆ ನೀವು ಹಾಗೆ ಇಟ್ಕೋಬೋದು. ಆಮೇಲೆ ಮಾಡ್ಕೊಳ್ಳೋಕ್ಕೆ ಬಿಸಿ ಬಿಸಿ ತಿನ್ನಬೇಕಾದ್ರೆ ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಈ ಸ್ಲರಿ ಆ್ಯಡ್ ಮಾಡ್ತಾರೆ. Chunks is ready to eat.